ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿ ಅವರಿಗೆ ಇವತ್ತು ಕೋರ್ಟ್ ನೋಟಿಸ್ ಕೊಟ್ಟು ಸಮನ್ಸ್ ಇಶ್ಯೂ ಆಗಿತ್ತು. ರಾಹುಲ್ ಗಾಂಧಿ ಅವರು ಬರಬೇಕು ಅಂತಿದ್ರು. ಇವತ್ತು ಇಂಡಿಯಾ ಮೀಟಿಂಗ್ ಇದೆ ಬೆಂಗಳೂರಲ್ಲಿ, ಅದಕ್ಕೆ ಅವ್ರು ಬರಕ್ಕಾಗಲಿಲ್ಲ. ಸೊ ನಾನು ಮುಖ್ಯಮಂತ್ರಿ ಬಂದಿದ್ದೀವಿ. ಬಿಜೆಪಿ ಅವರು ಇದಾರಲ್ಲ, ಭ್ರಷ್ಟ ಬಿಜೆಪಿ, ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯ ಭ್ರಷ್ಟ ಬಿಜೆಪಿ. ನಮಗೂ ಗೊತ್ತಿದೆ. ನಾವೇನೋ ಹೋಗ್ಲಿ ಅಂತಿದ್ರೆ ಅವರು ನಮ್ಮನ್ನ ಬೈಲ್ ಮಾಡ್ಲಿ ಅಂತ ನಮ್ಮನ್ನ ಕರೀತಾ ಇದ್ದಾರೆ. ದೇ ಆರ್ ಕಾಲಿಂಗ್ ಅಸ್. ನಾವು ಅದನ್ನ ತೋರಿಸ್ತೀವಿ, ನಮ್ಮ ಹತ್ರನೂ ನಾವು ತೋರಿಸ್ತೀವಿ ಏನು ಅಂತ. ಈಗ ಇವತ್ತೇನು ನಮಗೆ ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಇದು ಯತ್ನಾಳು ನೋಡಿ, ಶಾಸಕ ಯತ್ನಾಳ್ ಆರೋಪ. ಸಿಎಂ ಸ್ಥಾನಕ್ಕೆ 2,500 ಕೋಟಿ ಅವರು ಹೇಳಿದ್ರು, ಮಂತ್ರಿ ಸ್ಥಾನಕ್ಕೆ ಎಷ್ಟು ಅಂತ. ಆಮೇಲೆ ಕೆಲವು ಪೇಪರ್ ಅವರು ಹೇಳಿದ್ರು, ಕಾಸಿದ್ರೆ ಸರ್ಕಾರದ ಹುದ್ದೆ. ಅವ್ರೇನ್ ಹೇಳಿದ್ರು ಅಂದ್ರೆ ನೋಡಿ, ಗೆಜೆಟ್ ಪ್ರೊಬೇಷನರಿ ಹುದ್ದೆಗೆ 70ರಿಂದ 1.5 ಕೋಟಿ ಕೊಡಬೇಕು ಬಿಜೆಪಿ ಸರ್ಕಾರಕ್ಕೆ. ಉಪ ವಿಭಾಗ ಅಧಿಕಾರಿಗೆ 1 ಕೋಟಿಯಿಂದ 1.5 ಕೋಟಿ, ಡಿವೈಎಸ್ಪಿಗೆ 80ರಿಂದ 1 ಕೋಟಿ, ತಹಶೀಲ್ದಾರ್ಗೆ 60 ಲಕ್ಷದಿಂದ 80 ಲಕ್ಷ, ಗೆಜೆಟ್ ಪ್ರೊಬೇಷನರಿಗೆ 60, ಸಹಾಯಕ ಅರಣ್ಯಾಧಿಕಾರಿಗೆ 50 ಲಕ್ಷ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ 40ರಿಂದ 1.5 ಕೋಟಿ, ಸಹಾಯಕ 80 ಪ್ರಾಧ್ಯಾಪಕರಿಗೆ 80 ಲಕ್ಷ, ಸಹಾಯಕ ತೋಟಗಾರಿಕೆ ಅಧಿಕಾರಿ 30 ಲಕ್ಷ, ಜಿಲ್ಲಾ ಅಲ್ಪಸಂಖ್ಯಾತ ಅಧಿಕಾರಿಗೆ 30, ವಾಲ್ಮೀಕಿ ಅಂಬೇಡ್ಕರ್ ನಿಯಮಿತ ತಾಲೂಕು ಅಧಿಕಾರಿಗೆ 30, ಪ್ರಥಮ ದರ್ಜೆ ಸಹಾಯಕರಿಗೆ 15ರಿಂದ 20, ದ್ವಿತೀಯ ದರ್ಜೆ ಸಹಾಯಕರಿಗೆ 10ರಿಂದ 15 ಲಕ್ಷ, ಗ್ರೂಪ್ ಸಿಗೆ 15 ಲಕ್ಷ, ಗ್ರೂಪ್ ಡಿಗೆ ಚಾಲಕರು ಇತರಿಗೆ 8 ಲಕ್ಷ ಅಂತೇಳಿ ಇದನ್ನ ವರದಿ ಪ್ರಕರಣದಲ್ಲಿ ಸಿಐಡಿ ನೀಡುವ ವರದಿ ಇರುವ ಮಾಹಿತಿ ಅಂತೇಳಿ. ಆಮೇಲೆ ಸರ್ಕಾರಿ ಹುದ್ದೆಗಳ ಕೇಂದ್ರ ಸರ್ಕಾರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮಾದರಿ, ರಾಜ್ಯ ಸರ್ಕಾರ ಕೂಡ ಅದೇ ಮಾದರಿ ಅಳವಡಿಸಿಕೊಳ್ಳಬೇಕು ಅಂತೇಳಿ ಅವರೊಬ್ರು ಬರೆದಿದ್ದಾರೆ. ಇದೆಲ್ಲ ನ್ಯೂಸ್ ಪೇಪರಲ್ಲಿ ಪ್ರಕಟಣೆ ಮಾಡಿದ್ದು, ಅದನ್ನ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ನೋಡಿ ಹೇಳಿಕೆ 2,500 ಕೋಟಿ ಸಿಎಂ ಸ್ಥಾನ ಆಫರ್. ಯತ್ನಾಳಿಂದ ಬಿಜೆಪಿಗೆ ಮುಜುಗರ, ಎಸಿಬಿಗೆ ಕಾಂಗ್ರೆಸ್ ದೂರು. ಯತ್ನಾಳ್ ಹೇಳಿಕೆ ಬಗ್ಗೆ ಉನ್ನತ ತನಿಖೆ ಅಗತ್ಯ ಅಂತ ನಾವು ಹೇಳಿದ್ವಿ. ಸೊ ನಾವೆಲ್ಲ ಹೇಳಿದ್ವಿ, ನಮ್ಗೆ ಗೊತ್ತಿದೆ. ಅವರು ಏನ್ ಹೇಳಿದ್ದ ನಾವು ಜನರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ. ನನ್ನ ಮೇಲೆ ಸಿದ್ದರಾಮಯ್ಯನವರು ಹಾಕ್ತೀವಿ, ರಾಹುಲ್ ಗಾಂಧಿನೂ ಹಾಕ್ಬಿಟ್ಟವ್ರೆ. ಏನು ದೊಡ್ಡ ಇದು ಬರ್ತದೆ ಅಂತ. ನಾವೇನು ನನ್ಗೆ ಗೊತ್ತಿದೆ, ನಾವು ಯಾರೋ ರೆಡ್ಡಿನೋ ಅಡ್ವೊಕೇಟ್ ಜನರಲ್ಲೋ ಈಗ ಮನೆಯಲ್ಲೆಲ್ಲ ಕೂತಿದ್ದ, ಎಕ್ಸ್ಟ್ರಾ ಜೊತೆ ಕೂತಿದ್ದ. ನಾವು ಸುಮ್ಮನೆ ನಾವು ಪಾಲಿಟಿಕ್ಸ್ ಮಾಡ್ಬೇಕಾ? ನಮ್ಮನ್ನ ಕರಿತಾ ಇದ್ದಾರೆ ಪಾಲಿಟಿಕ್ಸ್ ಮಾಡಿ ಅಂತ, ಪಾಲಿಟಿಕ್ಸ್ ಮಾಡ್ತೀವಿ. ಬರ್ತಾರೆ ಅವರು, ಕೋರ್ಟ್ಗೆ ಗೌರವ ಕೊಡ್ತಾರೆ, ಖಂಡಿತ ಕೋರ್ಟ್ಗೆ ಗೌರವ ಕೊಡ್ತಾರೆ. ನಾನು ಇವತ್ತು ಯಾವತ್ತು ಅಂತ ಹೇಳೋದಿಲ್ಲ. ಯು ವಿಲ್ ಆಲ್ಸೋ ರೆಸ್ಪೆಕ್ಟ್ ದಿ ಕೋರ್ಟ್. ವಿ ವಿಲ್ ಫೈಟ್ ದಿಸ್ ಔಟ್. We will prove all these things. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.